ಇತ್ತೀಚೆಗೆ ಒಂದು ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ರೆ ಅದೇ ರೀತಿ ಕೊಲೆಗಳು ಸಹ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಈ ಕೊಲೆಗಳು ಅಂತ ಬಂದಾಗ ಯಾವ ರೀತಿ ಕೊಲೆ ಆಗ್ತವೆ ಅಂತ ಅಂದರೆ, ಬಹುತೇಕ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ, ಈ ಪೊಲೀಸ್ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ ಅಕ್ರಮ ಸಂಬಂಧಗಳಿಗಾಗಿಯೇ ಅತಿ ಹೆಚ್ಚು ಕೊಲೆಗಳಾಗುತ್ತಿರುವಂತಹ ಸಂದರ್ಭಗಳು ಇಂದು ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದಂತಹ ಓರ್ವ ಮಹಿಳೆಯ ಕೊಲೆ, ಅದಾದ ನಂತರ ಪೊಲೀಸರು ಯಾವಾಗ ಅದರ ಬೆನ್ನಿಂದ ಬಿದ್ದರೋ ಆ ನಂತರ ಆತ ತನ್ನ ತಾಯಿಯ ಜೊತೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಕಳೆದ ಜೂನ್ನಲ್ಲಿ ಮಳವಳ್ಳಿ ಬಳಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ಬಳಿ ಒಂದು ಮಹಿಳೆಯ ಶವ ಸಿಗುತ್ತೆ. ಅದು ಸುಟ್ಟು ಕರಕಲಾದಂತಹ ಶವ ಸಿಗುತ್ತೆ. ಆ ಸಂದರ್ಭದಲ್ಲಿ ಆತ ಬಿಟ್ಟೋಗಿದ್ದೇನಪ್ಪ ಅಂದರೆ, ಕೊಲೆ ಮಾಡಿದಂಥ ಆರೋಪಿ ಬಿಟ್ಟೋಗಿದ್ದು ಆಕೆಯ ಮೈ ಮೇಲಿದ್ದ ಎಲ್ಲ ಒಡವೆಗಳನ್ನು ಬಿಟ್ಟು ಹೋಗಿದ್ದ. ವಾಚ್ ಸಹ ಇತ್ತು, ಉಂಗುರ ಸಹ ಇತ್ತು, ಚೈನ್ ಇತ್ತು. ಇದನ್ನೆಲ್ಲ ಬೆನ್ನಟ್ಟದಂಥ ಸಂದರ್ಭದಲ್ಲಿ ಯಾರು ಕೊಲೆ ಮಾಡಿದ್ರು, ಈಕೆ ಯಾರು ಅನ್ನುವಂಥ ಸಂದರ್ಭದಲ್ಲಿ ಹುಡುಕಂಥ ಸಂದರ್ಭದಲ್ಲಿ ಪೊಲೀಸ್ನವರಿಗೆ CCTVಯನ್ನು ಜಾಲಾಡಿದರು. ಇವತ್ತು ಸಾಮಾಜಿಕ ಜಾಲತಾಣ ಬೇಕಾದಷ್ಟು ಆಪ್ಷನ್ಸ್ಗಳನ್ನ ತೆರೆದಿಟ್ಟಿದೆ. ಆ ನಿಟ್ಟಿನಲ್ಲಿ ಟೋಲ್ಗಳಲ್ಲಿ CCTVಯನ್ನು ಜಾಲಾಡಿದಂಥ ಸಂದರ್ಭದಲ್ಲಿ ಆ ಕೊಂದಂಥ ಮಹಿಳೆಯನ್ನ ಮೊದಲು ಕೊಲ್ತಾನೆ. ಕೊಂದ ನಂತರ ಮಳವಳ್ಳಿ ಬಳಿ ತಗೊಂಡೋಗಿ ಸುಟ್ಟಾಕ್ತಾನೆ. ಆ ಸುಟ್ಟಾಕೋಕ್ಕಿಂತ ಮೊದಲು, ಅಂದರೆ ಕೊಲೆಯಾದ ನಂತರ, ಆ ಶವವನ್ನ ತನ್ನ ಎಡ ಭಾಗದ ಸೀಟಿನಲ್ಲಿ, ಅಂದರೆ ಮುಂದಿನ ಸೀಟಿನಲ್ಲೇ ಕೂರಿಸಿಕೊಂಡು ಓಡಾಡಿಸುವಂಥ ಘಟನೆ ಆ CCTVಯಲ್ಲಿ ದೊರಕಿದೆ. ಅದನ್ನು ಬೆನ್ನಟ್ಟಿದಾಗ, ಆ ಕಾರನ್ನು ಬೆನ್ನಟ್ಟಿದಾಗ, ಕಾರಿನ ವಿಚಾರವನ್ನು ತೆಗೆದುಕೊಂಡಾಗ ಅದು ಇಟಿಯಾಸ್ ಕಾರು ಮತ್ತು ನಂಬರು ಎಲ್ಲ ತಗೊಂಡಂಥ ಸಂದರ್ಭದಲ್ಲಿ ಮಾಲೀಕನಿಗೆ ಕರೆ ಹೋಗುತ್ತೆ ಪೊಲೀಸರಿಂದ, ನೀನು ವಿಚಾರಣೆ ಮಾಡಬೇಕು ಬಾ ಅಂತ. ಆ ಸಂದರ್ಭದಲ್ಲಿ ಆತ ನಾನು ಕಾರನ್ನು ಮಾರಿದ್ದೇನೆ ಅಂತ ಹೇಳ್ತಾನೆ. ಯಾಕೋ ಇದು ಬಿಡಲ್ಲ ಅನ್ನುವಂಥ ಸಂದರ್ಭದಲ್ಲಿ ತನ್ನ ತಾಯಿಯ ಜೊತೆಯಲ್ಲಿ ಕೆರೆಗೆ ಹಾರಿ ಆತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ, ತನ್ನ ತಾಯಿ ಸಮೇತ. ಇದು ಹೇಗಪ್ಪ ಅಂತ ಅಂದರೆ, ಆಕೆ ಬೆಂಗಳೂರಿನಲ್ಲಿ ಗಂಡನನ್ನು ಬಿಟ್ಟು ಒಂಟಿಯಾಗಿ ಜೀವನವನ್ನು ಮಾಡ್ತಾ ಇರ್ತಾಳೆ, ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅದೇ ಸಂದರ್ಭದಲ್ಲಿ ಈತ ರಾಜಶೇಖರ್ ಎಂಬಾತ ಒಮ್ಮೆ ದೇವಸ್ಥಾನದಲ್ಲಿ ಪರಿಚಯ ಆಗ್ತಾನೆ. ಪರಿಚಯ ಆದಂತಹ ಸಂದರ್ಭದಲ್ಲಿ ಪ್ರೀತಿ, ಅಕ್ರಮ ಸಂಬಂಧ ಮೊದಲೇ ಗೊತ್ತಿರೋ ಹಾಗೆ ಎಲ್ಲರಿಗೂ ಗೊತ್ತಿರುವಂತಹ ಸಂದರ್ಭವನ್ನೇ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲರಂತೆ ಇವರು ಪಿಕ್ಚರ್, ಮಾಲ್ ಎಲ್ಲವನ್ನು ಸುತ್ತಾಡ್ತಾರೆ. ಕೊನೆಗೊಂದು ದಿನ ಆಕೆ ನನ್ನನ್ನು ಮದುವೆ ಆಗು ಅಂತ ಪೀಡಿಸ್ತಾಳೆ. ಈ ಕೊಲೆಗೆ ಆರಂಭವಾಗೋದು ಈ ಘಟನೆ. ನನ್ನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಸಮಾಜದಲ್ಲಿ ಅಕ್ರಮ ಸಂಬಂಧಗಳಾಗೋ ತನಕನೂ ಸುಮ್ಮನಿದ್ದು ತದನಂತರ ಯಾಕೆ ಮದುವೆ ವಿಚಾರ ಬರುತ್ತೆ? ಅಕ್ರಮ ಸಂಬಂಧಕ್ಕೆ ಅವಕಾಶನೇ ಕೊಡಲ್ವಲ್ಲ. ಆಗ ಮದುವೆ ಆದ್ಮೇಲೆ ಮುಗಿತಲ್ಲ, ಜೀವನ ಸಂಗಾತಿಗಳಾಗ್ತಾರೆ. ಅಕ್ರಮ ಸಂಬಂಧಗಳಾದ ನಂತರ ಯಾಕೆ ಇದು? ಮೊದಲು ಒಪ್ಪಿ ಮದುವೆ ಮಾಡಿಕೊಂಡು ನಂತರ ಅವ್ರ ಸಂಬಂಧಗಳನ್ನ, ಆಂತರಿಕ ಸಂಬಂಧಗಳನ್ನ, ಬೆಡ್ರೂಮ್ ಸಂಬಂಧಗಳನ್ನ ಮುಂದುವರಿಸಬಹುದಲ್ವಾ? ಇದು ಬಹುತೇಕ ಇತ್ತೀಚೆಗೆ ನಡೀತಾ ಇರುವಂತ ಘಟನೆ. ಇದು ಯಾವ ಮೈಂಡ್ ಸೆಟ್ ನಲ್ಲಿ ಇದೆ? ಇದಕ್ಕೆ ಕಾರಣಕರ್ತರ ಯಾರು? ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ? ಅವನ ಹತ್ರ ಹಣ, ಅಧಿಕಾರ ನೋಡಿ ಆ ತರ ಕೇಳ್ತಾರ, ಅಥವಾ ಇವನೇ ನನಗೆ ಬೇಕು ಅಂತ ಕೇಳ್ತಾರ? ಹಿಂದೆ ನಡೆದಂತ ಘಟನೆಗಳನ್ನ ನೆನಪಿಸ್ಕೊಂಡು ಅವನಿಲ್ಲ ಈಗ ಇವನ್ ಬೇಕು ಅಂತನ? ಇವೆಲ್ಲವೂ ಬೇಕು ಅಂದ್ರೆ ಮದುವೆನೇ ಆಗ್ಬೋದಿತ್ತು. ಮದುವೆ ಮುಂಚೆ ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡು ತದನಂತರ ಮದುವೆಗಾಗಿ ಪೀಡಿಸುವಂಥದ್ದು ಎಷ್ಟು ಸರಿ ಎನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಪ್ರಶ್ನೆಗಳನ್ನ ಹಲವಾರು ಮಂದಿ ಹುಟ್ಟಾಕ್ತಾ ಇದ್ದಾರೆ. ಕೇವಲ 1 ತಿಂಗಳ ಹಿಂದೆ ಆಕೆ ನನ್ನನ್ನು ಮದುವೆ ಆಗುವಂತ ಯಾವಾಗ ಒತ್ತಾಯ ಮಾಡೋದು, ಈಕೆ ನನ್ನ ಬಿಡಲ್ಲ ಅನ್ನುವಂಥ ಸಂದರ್ಭಕ್ಕೆ ಇದೇ ರಾಜಶೇಖರ್ ಏನ್ ಮಾಡಿದ್ದಾನೆ, ತನ್ನ ಕಾರ್ನಲ್ಲೇ, ಇಟಿಯಾಸ್ ಕಾರ್ನಲ್ಲೇ ಆಕೆಯನ್ನ ಕರ್ಕೊಂಡೋಗಿ ಸುತ್ತಾಡಿಸಿ ಒಂದು ಕಡೆ ಕೊಲೆಯನ್ನ ಮಾಡಿ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಜವನಹಳ್ಳಿ ಗುಡ್ಡದ ಬಳಿ ಆಕೆ ಶವವನ್ನು ತಗೊಂಡೋಗಿ ಸುಟ್ಟು ಕರಕಲಾಗಿಸಿದ್ದಾನೆ. ಆ ಸಂದರ್ಭದಲ್ಲಿ ಯಾವಾಗ ಈ ಪಾಪದ ಕೂಡ ತುಂಬಿದಂಥ ಸಂದರ್ಭದಲ್ಲಿ ಪೊಲೀಸರು ಯಾವಾಗ ಜಾಡನ್ನು ಹಿಡಿದ್ರು, ಆ ಜಾಡನ್ನು ಹಿಡಿದಂಥ ಸಂದರ್ಭದಲ್ಲಿ ಇನ್ನು ನಾನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಎಂದು ಮನವರಿಕೆ ಮಾಡಿಕೊಂಡಂತಹ ರಾಜಶೇಖರ್ ಯಾರಿಗೂ ಹೇಳದೆ ತನ್ನ ತಾಯಿನೋ, ನೀನು ಸಾಯಪ್ಪ, ತಾಯಿನ ಕರ್ಕೊಂಡು ಸಾಯುವಂಥದ್ದೇನಿತ್ತು? ನಿನ್ನ ಪಾಪದ ಕೂಡ ತುಂಬಿತ್ತು, ನೀನು ತಪ್ಪು ಮಾಡಿದ್ದೆ. ತನ್ನ ವಯಸ್ಸಾದ ತಾಯಿಯನ್ನು ಸಹ ಕರ್ಕೊಂಡೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದನ್ನೆಲ್ಲ ಗಮನಿಸಿದಾಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ, ಇದಕ್ಕೆ ಬುದ್ಧಿ ಹೇಳೋರು ಯಾರು, ಕೇಳೋರು ಯಾರು, ಮಾಡೋರು ಯಾರು, ಹೇಗೆ ಇದರದ ವಿಚಾರಗಳೆಲ್ಲ? ಇದು ಒಂದು ದೊಡ್ಡ ಪವಾಡದಂತೆ ಕಾಣಿಸ್ತಾ ಇದೆ. ಹಲವಾರು ಪವಾಡಗಳಲ್ಲಿ ವಿಚಾರವಂತ ಸ್ವಾಮೀಜಿಗಳು ಹೇಳಿರುವಂಥ ಮಾತುಗಳು ಎಷ್ಟು ಸತ್ಯ ಆಗ್ತಾ ಇದೆ. ಈ ಕಲಿಯುಗದಲ್ಲಿ ಏನೆಲ್ಲ ಆಗಬೇಕಾಗಿತ್ತು, ಯಾವ ವಯಸ್ಸಿಗೆ ಏನಾಗಬೇಕಾಗಿತ್ತು, ಅದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಏನೆಲ್ಲ ಆಗ್ತಾ ಇದೆ. ದಾಂಪತ್ಯ ಜೀವನ ಎತ್ತ ಕಡೆ ಸಾಗಿದೆ. ಎಲ್ಲದಕ್ಕೂ ಒಂದು ಕೊನೆಯ ಹಂತವೇ ಕೊಲೆ ಅಥವಾ ಆತ್ಮಹತ್ಯೆ. ಎರಡೂ ಆಗ್ತಾ ಇರುವಂಥ ಘಟನೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಸಮಾಜ ಬಹಳಷ್ಟು ಎಚ್ಚೆತ್ತುಕೊಳ್ಬೇಕಾಗಿದೆ. ಪೇರೆಂಟ್ಸ್ ಅಂದರೆ ಪೋಷಕರು ಸಹ ಮಕ್ಕಳ ವಿಚಾರದಲ್ಲಿ ಗಮನವನ್ನು ನೀಡಬೇಕಾಗಿದೆ. ಇಲ್ಲ ಅಂದರೆ ಎಲ್ಲರ ಬಾಳಲ್ಲೂ ಇಂಥದ್ದೊಂದು ದುರ್ಘಟನೆ ನಡೆಯುವ ಸಂದರ್ಭಗಳು ಹೆಚ್ಚಾಗ್ತವೆ. ಆದಷ್ಟು ಬೇಗ ನಾವು ನಮ್ಮ ಮಕ್ಕಳು, ನಮ್ಮ ಸಂಸಾರವನ್ನು ಎಲ್ಲ ರೀತಿಯಲ್ಲೂ ಬಚ್ಚಿಟ್ಟುಕೊಳ್ಳುವಂಥ ಸಂದರ್ಭ ನಮ್ಮೆಲ್ಲರಿಗೂ ಬರಲಿ ಅಂತೇಳಿ ನಾನು ನಮ್ಮ ಕರ್ನಾಟಕ ಟೈಮ್ಸ್ ವತಿಯಿಂದ ಮನವಿಯನ್ನು ಮಾಡ್ತೇನೆ. ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.